ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ 1974ರಲ್ಲಿ ಪ್ರಾರಂಭವಾಗಿ 50 ವರ್ಷಗಳನ್ನ ಸಂಪೂರ್ಣಗೊಂಡಿದೆ. ಅನೇಕ ಮಹನೀಯರು ಇದಕ್ಕೆ ಈ ಸಂಘಕ್ಕೆ ನಾಯಕತ್ವವನ್ನು ಕೊಟ್ಟು ಸಾಕಷ್ಟು ಕೆಲಸಗಳನ್ನ ಮಾಡಿರ್ತಾರೆ. ನಾನು ಅಧಿಕಾರವನ್ನ ತೆಗೆದುಕೊಳ್ಬೇಕಾದ್ರೆ 2020 ಡಿಸೆಂಬರ್ ಹೊತ್ತಿಗೆ ಚುನಾವಣೆ ಆಯಿತು. 2021 ಜನವರಿಯಲ್ಲಿ ನಾನು ಅಧಿಕಾರ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ ಅನೇಕ ಸಮಸ್ಯೆಗಳು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಎದುರಿಸ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಆರ್ಥಿಕವಾಗಲೂ ಕಷ್ಟ ಇತ್ತು. ಯಾಕೆ ಅಂತ ಹೇಳಿದ್ರೆ, ಕೋಟಿ ರೂಪಾಯಿನಷ್ಟು ನಾವು ರಾಘವೇಂದ್ರ ಬ್ಯಾಂಕ್ನಲ್ಲಿಟ್ಟು ಆ ಹಣವನ್ನು ನಮ್ಮ ಕೈಗೆ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಅಂತಹ ಸಮಯದಲ್ಲಿ ನಮ್ಮ ಮಹಿಳಾ ವಸತಿ ನಿಲಯವೂ ಸಹ ಅನೇಕ ಸಮಸ್ಯೆಗಳು, ಕಟ್ಟಡದಲ್ಲೂ ಸಹ ಅನೇಕ ರಿಪೇರಿ ಕೆಲಸಗಳು ಈ ರೀತಿ ನಡಿಬೇಕಾದಂತ ಒಂದು ವ್ಯವಸ್ಥೆ ಇತ್ತು. ಇದೆಲ್ಲವುದನ್ನು ಒಂದೊಂದಾಗಿ ನಾವು ಮಾಡಿಕೊಂಡು ಬಂದು ಈ ಸಂಘವನ್ನ ಒಂದು ಸುವ್ಯವಸ್ಥೆ, ಆರ್ಥಿಕವಾಗೂ ಸಹ ಬಲಗೊಳಿಸುವಲ್ಲಿ ನಾವು ಅನೇಕ ಶ್ರಮವನ್ನ ವಹಿಸಬೇಕಾಯ್ತು. ಇಡೀ ರಾಜ್ಯದಲ್ಲಿ ಸುಮಾರು 1 ವರ್ಷದಲ್ಲಿ ನಾವು 6 ತಿಂಗಳಿಗೂ ಹೆಚ್ಚು ನಾನು ಇಡೀ ಕರ್ನಾಟಕವನ್ನ ಓಡಾಡಿ ಸಂಘಟನೆಯ ಕೆಲಸವನ್ನ ನಾವು ಮಾಡ್ಕೊಂಡು ಬಂದ್ವಿ. ಹಾಗಾಗಿ ಸ್ವಾತಂತ್ರ್ಯ ಸಮಾರಂಭದಲ್ಲೂ ಸಹ ಸ್ವಾತಂತ್ರ್ಯದ ದಿನಾಚರಣೆಯ ಸಮಾರಂಭದಲ್ಲೂ ಸಹ ನಮ್ಮಲ್ಲಿ ಮತ್ತು ಗಣರಾಜ್ಯೋತ್ಸವ ಇದೆಲ್ಲವನ್ನು ಆಚರಣೆ ಮಾಡ್ಕೊಂಡು ಬಂದ್ವಿ. ಹಾಗೆ ಮೊದಲನೇ ಒಂದು ಸಮಾರಂಭದಲ್ಲಿ ನಾವು ನಮ್ಮ ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅನ್ನೋದರಲ್ಲಿ ವಿದುರಾಶ್ವತ್ಥದಲ್ಲಿ ಅನೇಕ ಜನ ಪ್ರಾಣವನ್ನು ತೆತ್ತಿದ್ರು. ಇಲ್ಲಿ ನಾವು ಬ್ರಾಹ್ಮಣ ಸಭೆಯಿಂದ ಒಂದು ಸದ್ಭಾವನಾ ಯಾತ್ರೆ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ವಿ. ಈ ಸದ್ಭಾವನಾ ಯಾತ್ರೆಯ ಒಂದು ಮಂಚೂಣಿಯನ್ನ ನಮ್ಮ ಉಪಾಧ್ಯಕ್ಷರಾದಂತ ರಾಜೇಂದ್ರ ಪ್ರಸಾದ್ ಅವರು ಅದರ ನೇತೃತ್ವವನ್ನು ವಹಿಸಿದ್ರು. ಆ ಸದ್ಭಾವನಾ ಯಾತ್ರೆಯ ಬಗ್ಗೆ ಕೆಲವು ವಿಚಾರಗಳನ್ನ ರಾಜೇಂದ್ರ ಪ್ರಸಾದ್ ಅವರು ಈಗ ನಮ್ಮ ಮುಂದೆ ಹೇಳ್ತಾರೆ. ಅಕ್ಟೋಬರ್ 2, 2022ರಂದು ಸದ್ಭಾವನಾ ಯಾತ್ರೆ ನಾವು ಗೌರಿಬಿದನೂರಿಂದ ವಿದುರಾಶ್ವತ್ಥಕ್ಕೆ ಹಮ್ಮಿಕೊಂಡಿದ್ವಿ. ಆಗಸ್ಟ್ 15ನೇ ತಾರೀಕು ಸ್ವತಂತ್ರ ದಿನಾಚರಣೆ ದಿವಸ ನಾನು ನಮ್ಮ ಅಧ್ಯಕ್ಷರಾದ ಅಶೋಕ್ ಹಾರ್ನಳ್ಳಿ ಅವರ ಹತ್ರ ಒಂದು ವಿನಂತಿ ಮಾಡಿಕೊಂಡೆ. ಅಕ್ಟೋಬರ್ 2ನೇ ತಾರೀಕು ಈ ತರ ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಎಂದೇ ಹೆಸರೇ ಆಗತಕ್ಕಂಥ ವಿದುರಾಶ್ವತ್ಥಕ್ಕೆ, ಗೌರಿಬಿದನೂರದ ವಿದುರಾಶ್ವತ್ಥಕ್ಕೆ ಒಂದು ಪಾದಯಾತ್ರೆ ಮಾಡೋಣ. ಅದು ಏನು ಅಂತಂದ್ರೆ 75ನೇ ವರ್ಷದ ಭಾರತದ ಸ್ವಾತಂತ್ರ್ಯೋತ್ಸವದ ಸಮಾರಂಭ. ಮಾನ್ಯ ಪ್ರಧಾನಿಗಳು ಕರೆ ಕೊಟ್ಟಿದ್ರು, ಎಲ್ಲಾ ಕಡೆ ಒಂದು ಸಮಾರಂಭ ಮಾಡಿ 75 ವರ್ಷಗಳ ಒಂದು ಇತಿಹಾಸ ಎಲ್ಲರಿಗೂ ಹೇಳಬೇಕು ಅಂತ ಒಂದು ಕರೆ ಕೊಟ್ಟಿದ್ರು. ಅದರ ಅಂಗವಾಗಿ ನಾವು ಗೌರಿಬಿದನೂರಿಂದ ವಿದುರಾಶ್ವತ್ಥಕ್ಕೆ ಜಾತ್ಯತೀತವಾಗಿ ಪಾದಯಾತ್ರೆ ಮಾಡಿದ್ವಿ. ಸುಮಾರು 5,000ರಿಂದ 6,000 ಜನ ಗೌರಿಬಿದನೂರಿಂದ ವಿದುರಾಶ್ವತ್ಥಕ್ಕೆ ನಡೆದ್ರು. ವಿದುರಾಶ್ವತ್ಥ ಒಂದು ಐತಿಹಾಸಿಕವಾಗಿ ಮತ್ತು ಸಾಮಾಜಿಕವಾಗಿ ಬಹಳ ಪ್ರಸಿದ್ಧವಾದ ಒಂದು ಸ್ಥಳ. ಸುಮಾರು 1938ರಲ್ಲಿ ನಡೆದ ಗೋಲಿಬಾರ್ನಲ್ಲಿ ಸುಮಾರು 13 ಜನ ಅಲ್ಲೇ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅಸುನೀಗಿದ್ರು. ಅದರ ಫಲವಾಗಿ ಅದು ವಿದುರಾಶ್ವತ್ಥ ಬಹಳ ಪ್ರಸಿದ್ಧಿಯಾಗಿ ಬಂತು. ಅಶ್ವತ್ಥ ಮರ ಬಹಳ ಅಲ್ಲಿ ಒಂದು ಧಾರ್ಮಿಕವಾಗಿ ಬಹಳ ಪ್ರಸಿದ್ಧಿಯಾದ ಕ್ಷೇತ್ರ. ಯಾರಿಗೆ ಸಂತಾನ ಭಾಗ್ಯವಿರಲ್ವೋ ಅಥವಾ ನಾಗರ ದೋಷ ಇರುತ್ತೋ ಅದಕ್ಕೆ ಅಲ್ಲಿ ನಾಗರ ಪ್ರತಿಷ್ಠೆ ಮಾಡಿದ್ರೆ ನಿವಾರಣೆ ಆಗುತ್ತೆ ಅಂತ ಒಂದು ಪ್ರಸಿದ್ಧಿ ಇತ್ತು. ಸೊ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಬಹಳ ಪ್ರಸಿದ್ಧಿಯಾದ ಕ್ಷೇತ್ರ. ಸೊ ಗೌರಿಬಿದನೂರಿಂದ ನಾವು ವಿದುರಾಶ್ವತ್ಥಕ್ಕೆ ಪಾದಯಾತ್ರೆ ಮಾಡಿದ್ವಿ. ಸುಮಾರು 5,000ರಿಂದ 6,000 ವಿಪ್ರವರು ಭಾಗವಹಿಸಿ ಬಹಳ ದೊಡ್ಡದಾಗಿ ಪ್ರಚಾರ ಸಿಕ್ಕಿ ಇದು ಭಾರತದ ಒಂದು ಸ್ವಾತಂತ್ರ್ಯದ ಒಂದು ಹಿನ್ನೆಲೆಯನ್ನು ಮರುಕಳಿಸಿತು.